ಸ್ನೇಹಿತರೆ ನಮಸ್ಕಾರ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ. ಸೊ ಮನೆ ಒಳಗಡೆ ಯಾವ ರೀತಿ ವ್ಯಕ್ತಿತ್ವ ತೋರಿಸಿರ್ತಾರೋ ಅದು ಸತ್ಯ ಇರೋದು ಸುಳ್ಳು ಇರುತ್ತೆ ಗೊತ್ತಾಗೋದಿಲ್ಲ. ಬಟ್ ಹೊರಗಡೆ ಬಂದ್ಮೇಲೂ ಅದೇ ವ್ಯಕ್ತಿತ್ವನ ತೋರಿಸಿದಾಗ ಅವು ಬಿಗ್ ಬಾಸ್ ಅಲ್ಲಿ ಇದ್ದಿದ್ದು ಸತ್ಯನೇ, ಹೊರಗೆ ಬಂದ ಮೇಲೆ ಇರೋದು ಸತ್ಯನೇ ಅಂತ ಗೊತ್ತಾಗ್ತೈತೆ. ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗಿರುತ್ತೆ. ನೋಡಿ, ನನ್ಗೆ ಅವ್ರ ಬಗ್ಗೆ ಯಾವುದೇ ವೈಯಕ್ತಿಕ ಸಮಸ್ಯೆ ಇಲ್ಲ. ಆದ್ರೂ ಮೊದಲನೇ ಬಾರಿ ಕೇಳಿದಾಗ ಗಿಲ್ಲಿ ಗೆದ್ದಿರೋದು ಬಿಗ್ ಬಾಸ್ ಬಹಳ ಖುಷಿ ಇದೆ ಅಂತ ಹೇಳ್ತಾರೆ. ಮತ್ತೆ ಎರಡನೇ ಬಾರಿ ಕೇಳಿದಾಗ ಗಿಲ್ಲಿ ಬಡವ ಅನ್ನೋ ಹಣೆಪಟ್ಟಿ ಹಾಕೊಂಡು ಜನರ ಸಿಂಪತಿ ಗಿಟ್ಟಿಸ್ಕೊಂಡು ಬಿಗ್ ಬಾಸ್ ಗೆದ್ದಿದ್ದೇನೆ ಅಂತ ಹೇಳ್ತಾರೆ. ಮತ್ತೊಂದ್ಸರಿ ಹೇಳ್ತಾರೆ ಗಿಲ್ಲಿ ಒಳಗಡೆ ಏನ್ ಮಾಡಿದ್ದಾನೆ, ಇನ್ನೊಬ್ರು ತೇಜೋವಧೆ ಮಾಡ್ತಾ ಇದ್ದ ಹೊರತು ಯಾವುದೇ ಆಟ ಆಡಿಲ್ಲ, ಯಾವುದೇ ವಿಚಾರದಲ್ಲಿ ಬಹಳಷ್ಟು ಇನ್ವಾಲ್ವ್ಮೆಂಟ್ ತೋರಿಸಿಲ್ಲ, ಸುಮ್ಮನೆ ಕಾಮಿಡಿ ಮಾಡಿಕೊಂಡು ಆಟ ಗೆದ್ದಿದ್ದಾನೆ, ಇದೇನು ಬಿಗ್ ಬಾಸ್ ಕಾಮಿಡಿ ಶೋನಾ ಅಂತ ಹೇಳ್ತಾರೆ. ಸೊ ಹೀಗೆ ಪದೇ ಪದೇ ಒಂದೊಂದು ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ನೋಡಿದ್ರೆ ಪಾಪ ಅವ್ರಿಗಿನ್ನೂ ಬಿಗ್ ಬಾಸ್ ಮನೇಲಿ ಇದ್ದೀನಿ ಅನ್ನೋ ಭ್ರಮೆ ಇದೆ. ಮೇಡಮ್ ಅವರೇ, ಬಿಗ್ ಬಾಸ್ ಮುಗಿದಿದೆ, ಒಬ್ರು ಕಪ್ ಕೂಡ ಗೆದ್ದಾಗಿದೆ. ಸೊ ಅದರಿಂದ ಹೊರಗಡೆ ಬನ್ನಿ. ಸಮಾಜಕ್ಕೆ ನೀವೇನಾದರೂ ಒಳ್ಳೆ ಸಂದೇಶ ಕೊಡದಿದ್ರೆ ಒಬ್ರು ತೇಜೋವಧೆ ಮಾಡ್ದಿರಾ ಅವ್ರು ಗೆದ್ದಿರೋದಕ್ಕೆ ಖುಷಿ ಇರಲಿ ನಿಮಗೂ ಕೂಡ. ಕಾರಣ ನೀವು ಕೂಡ ಬಿಗ್ ಬಾಸ್ನ ಒಬ್ಬ ಸಹ ಸ್ಪರ್ಧಿಯಾಗಿ ಮತ್ತೊಬ್ಬ ಸ್ಪರ್ಧಿ ಗೆದ್ದಾಗ ಖುಷಿ ಪಡಬೇಕೇ ಹೊರತು ಈ ರೀತಿ ಅವ್ರ ಬಗ್ಗೆ ಪದೇ ಪದೇ ಬೇರೆ ಬೇರೆ ರೀತಿ ಹೇಳಿಕೆ ಕೊಟ್ಟು ನಿಮ್ಮ ಹೆಸರು ನೀವೇ ಕೆಡಿಸ್ಕೋಬಾರ್ದು ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಟ್ಯಾಲೆಂಟ್ ಇರೋರಿಗೆ ಜನ ಓಟ್ ಹಾಕಿ ಗೆಲ್ಸಿದ್ದಾರೆ. ಜನರ ಮನಸ್ಸಲ್ಲಿ ಗಿಲ್ಲಿ ಒಳ್ಳೆ ಸ್ಥಾನ ಪಡೆದಿದ್ದಾರೆ. ಆ ಸ್ಥಾನಕ್ಕೆ ನಾವು ಬೆಲೆ ಕೊಡೋಣ. ಜನರ ನಿರ್ಧಾರಕ್ಕೆ ನಾವು ವಿರುದ್ಧವಾಗಿ ಹೋಗ್ಬಾರ್ದು. ಯಾಕಂದ್ರೆ ಜನರಿಂದನೇ ನಾವೆಲ್ಲ, ಜನರು ಇರೋದ್ರಿಂದನೇ ಇವತ್ತು ಗಿಲ್ಲಿ ಗೆದ್ದಿರೋದು, ಒಳ್ಳೆ ಹೆಸರು ಮಾಡ್ತಾ ಇರೋದು, ಕೋಟ್ಯಾಂತರ ಅಭಿಮಾನಿಗಳ ಪ್ರೀತಿ ಸಂಪಾದನೆ ಮಾಡಿರೋದು. ಶಿವಣ್ಣ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ಕನ್ನಡ ಚಿತ್ರರಂಗದ ಎಲ್ಲಾ ಕಲಾವಿದರಾಗಿರ್ಬೋದು, ಗಿಲ್ಲಿ ಗೆಲುವಿಗೆ ಎಷ್ಟು ಹಾರೈಸ್ತಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ನಾವು ಬಹಳಷ್ಟು ನೋಡಿದೀವಿ. ಸೊ ಅಂತ ಒಬ್ಬ ವ್ಯಕ್ತಿಗೆ ನಾವು ನಿಜವಾಗ್ಲೂ ಪ್ರೋತ್ಸಾಹಿಸಬೇಕೇ ಹೊರತು ಈ ರೀತಿ ಅವ್ರನ್ನ ತುಳಿಯೋ ಕೆಲಸ ಮಾಡಬಾರ್ದು ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಅರ್ಹತೆ ಎಲ್ಲಿರುತ್ತೋ ಅಲ್ಲಿ ಗೆಲುವಿರುತ್ತೆ ಅಂತ ಹೇಳ್ತಾ ಇದ್ದೀನಿ.